Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸಲ್ಲಿ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸನ್ನು ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಬಹುಶಃ ಇದು ಸೆಕೆಂಡ್ ವಿಡಿಯೋ ಆ್ಯಂಡ್ ಕೊನೆ ವಿಡಿಯೋ ಕೂಡ. ಇಂದಿನ ವಿಡಿಯೋದಲ್ಲಿ ಮ್ಯಾಕ್ಸ್ವೆಲ್ಸ್ ಥಿಯರಿ, ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ಮ್ಯಾಕ್ಸ್ವೆಲ್ಸ್ ಥಿಯರಿಯ ಇಂಪಾರ್ಟೆನ್ಸ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿಯ ಇಂಪಾರ್ಟೆನ್ಸನ್ನು ಸ್ವಲ್ಪ ಹೇಳಿದೆ. ಹೈಗನ್ಸ್ ವೇವ್ ಥಿಯರಿ ಬಂದಾಗ ಅದಕ್ಕೆ ಮ್ಯಾಥಮೆಟಿಕಲ್ ಸಪೋರ್ಟ್ ಇರಲಿಲ್ಲ. ಆಗ ಮ್ಯಾಥಮೆಟಿಕಲ್ ಸಪೋರ್ಟ್ ಬೇಕಾಗಿದ್ದಂಥ ಟೈಮಲ್ಲಿ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್ಸಿಂದ ಮ್ಯಾಕ್ಸ್ವೆಲ್ ಒಂದು ಈಕ್ವೇಷನನ್ನು ಬರೀತಾನೆ, ವೇವ್ ಥಿಯರಿಯನ್ನು ಕೊಡ್ತಾನೆ, ಲೈಟ್ ಈಸ್ ಎ ವೇವ್ ಅನ್ನೋದನ್ನು ಮ್ಯಾಥಮೆಟಿಕಲಿ ಪ್ರೂವ್ ಮಾಡ್ತಾನೆ. ಅಲ್ಲಿಗೆ ಹೈಗನ್ಸ್ ವೇವ್ ಥಿಯರಿಗೆ ಒಂದು ಸಾಲಿಡ್ ಸಪೋರ್ಟ್ ಸಿಕ್ಕಂಗಾಗುತ್ತೆ ಅಂತ ಹೇಳಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಕಮ್ ಲೆಟ್ ಅಸ್ ಪ್ರೊಸೀಡ್ ಫರ್ದರ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಐ ಜಸ್ಟ್ ರಿವೈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್, EM ಸ್ಪೆಕ್ಟ್ರಮ್. E stands for electro, M stands for magnetic. Electromagnetic spectrum ಅನ್ನು ನೆನ್ನೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ, ಮತ್ತೊಮ್ಮೆ ಬರಿತೀನಿ. ಸೊ all the waves coming in electromagnetic spectrum, they have one common property. That means they travel with a speed of 3 into 10 to the power of 8 meter per second. ಇದು ಕಾಮನ್ ವೆಲಾಸಿಟಿ. ಫ್ರೀಕ್ವೆನ್ಸಿ ಬೇರೆ ಬೇರೆ ಇರುತ್ತೆ, ವೇವ್ ಲೆಂತ್ ಬೇರೆ ಬೇರೆ ಇರುತ್ತೆ. ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಆಫ್ ದ ರೇಡಿಯೇಷನ್ಸ್ ಬೇಸ್ಡ್ ಐದರ್ ಆನ್ ದ ವೇವ್ ಲೆಂತ್ ಆರ್ ಆನ್ ದ ಫ್ರೀಕ್ವೆನ್ಸಿ ಈಸ್ ನೋನ್ ಆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನು ಈ ಥರ ಬರಿತೀನಿ. ನಿನ್ನೆ ನಾನು ಹಿಂದಿನ ವಿಡಿಯೋದಲ್ಲಿ ಹೀಗೆ ಕೆಳಗಡೆಯಿಂದ ಬರ್ಕೊಂಡು ಹೋಗಿದ್ದೆ. ನೋ ಪ್ರಾಬ್ಲಮ್, ಜಸ್ಟ್ ಇಟ್ ಈಸ್ ಅನ್ ಅರೇಂಜ್ಮೆಂಟ್. ಓಕೆ, ಈ ಥರ ಬರಿತೀನಿ. ಫಸ್ಟ್ ಲೋಯೆಸ್ಟ್ ಫ್ರೀಕ್ವೆನ್ಸಿನಲ್ಲಿ ಬರೋದು ಲೋಯೆಸ್ಟ್ ವೇವ್ ಲೆಂತಲ್ಲಿ ಬರೋದು ಗಾಮಾ ರೇಡಿಯೇಷನ್ಸ್. ಲೋಯೆಸ್ಟ್ ವೇವ್ ಲೆಂತ್ ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ, ಬಿಕಾಸ್ E ಈಸ್ ಈಕ್ವಲ್ ಟು hν ಅಂತ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ. ಓಕೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೀನ್ಸ್ ಹೈಯೆಸ್ಟ್ ಎನರ್ಜಿ. ಗಾಮಾ ರೇಸ್ದು ಫ್ರೀಕ್ವೆನ್ಸಿ ಅರೌಂಡ್ 10 to the power of 20 ಹರ್ಟ್ಸಲ್ಲಿರುತ್ತೆ. ಓಕೆ, ಇಲ್ಲಿ ಬರೆಯೋದು ಫ್ರೀಕ್ವೆನ್ಸಿ, ಇಲ್ಲಿ ಬರೆಯೋದು ವೇವ್ ಲೆಂತ್. ಸೊ ವೇವ್ ಲೆಂತ್ ಇಟ್ ಈಸ್ ಅರೌಂಡ್ 10 to the power of -12 ಮೀಟರಲ್ಲಿ ಇರುತ್ತೆ. ಗಾಮಾ ರೇಗಿನ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಎಕ್ಸ್ ಅಂತ ಅಷ್ಟೇ ಬರಿತೀನಿ. ಎಕ್ಸ್ ರೇಸ್ ಸ್ವಲ್ಪ ವೀಕ್ ಆಗಿರ್ತವೆ, ಸ್ಟ್ರಾಂಗ್ ಅಲ್ಲ, ಸ್ವಲ್ಪ ವೀಕ್ ಆಗಿರ್ತವೆ. ಬಟ್ ಗಾಮಾ ರೇಗೆ ಕಂಪೇರ್ ಮಾಡಿದರೆ ವೀಕ್. ಬೇರೆ ರೇಡಿಯೇಷನ್ಸ್ಗೆ ಹೋಲಿಸ್ಕೊಂಡ್ರೆ ದೇ ಆರ್ ಸ್ಟಿಲ್ ಸ್ಟ್ರಾಂಗ್ ಓನ್ಲಿ. ಆ್ಯಂಡ್ ದೇರ್ ವೇವ್ ಲೆಂತ್ ಈಸ್ ಅರೌಂಡ್ 10 to the power of -10 ಮೀಟರ್. ಫ್ರೀಕ್ವೆನ್ಸಿ ಬಂದುಬಿಟ್ಟು ಅರೌಂಡ್ 10 to the power of 18, ಎರಡೆರಡು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಬರೋದು UV ಅಲ್ಟ್ರಾ ವೈಲೆಟ್ ರೇಸ್. ಅಲ್ಟ್ರಾ ವೈಲೆಟ್ಗೆ ವೇವ್ ಲೆಂತ್ ಸ್ವಲ್ಪ ಜಾಸ್ತಿ, 10⁻10 ಅಲ್ಲ, 10⁻8 ಮೀಟರ್ ಆ ರೇಂಜಲ್ಲಿ ಇರುತ್ತೆ ವೇವ್ ಲೆಂತ್. ಬಟ್ ವಿಸಿಬಲಿ ಕಂಪೇರ್ ಮಾಡಿಕೊಂಡ್ರೆ ಕಡಿಮೆನೇ. ಓಕೆ, ಸೊ ವೇವ್ ಲೆಂತ್ ಆಯಿತು. ಮತ್ತು ಫ್ರೀಕ್ವೆನ್ಸಿ ಬಂದರೆ ಅರೌಂಡ್ 10 to the power of 15 ಹರ್ಟ್ಸ್ ರೇಂಜಲ್ಲಿ ಅಲ್ಟ್ರಾ ವೈಲೆಟಿನ ಫ್ರೀಕ್ವೆನ್ಸಿ ಇರುತ್ತೆ. ನೀವು ಇವನ್ನ ಸ್ವಲ್ಪ ನೆನ್ಪಿಟ್ಕೋಬೇಕು. ಅಲ್ಟ್ರಾ ವೈಲೆಟ್ ಆದಮೇಲೆ ಬರೋದು ವಿಸಿಬಲ್ ಲೈಟ್ ತುಂಬ ನ್ಯಾರೋ ಪಾಯಿಂಟ್ ಇರುತ್ತೆ. ಆ ವಿಸಿಬಲ್ ಲೈಟಲ್ಲೇ ನಮಗೆ ಎಲ್ಲ ಬರೋದು ಯಾವುದು? ಬ್ಲೂ ಕಲರ್. ಸ್ವಲ್ಪ ಬರಿತೀನಿ. ಓಕೆ, ಬ್ಲೂ ಕಲರ್. ಓಕೆ, ಅದಕ್ಕೂ ಆಮೇಲೆ ವೈಲೆಟ್. ಓಕೆ, ಆಮೇಲೆ ವಿಬ್ ಗಯರ್. ಓಕೆ, ವಿಬ್ ಗಯರ್, VIB, ವೈಲೆಟ್. ಫಸ್ಟ್ ವೈಲೆಟ್ ಬರಬೇಕಾಗಿತ್ತು. ವೈಲೆಟ್, ರೈಟ್, ಬ್ಲೂ ಕಲರ್, ಆ್ಯಂಡ್ ದೆನ್ ಇಂಡಿಗೋ, VIB, G, ಗ್ರೀನ್ ಕಲರ್. ಓಕೆ, ಗ್ರೀನ್ ಕಲರ್, ಆ್ಯಂಡ್ ದೆನ್ ಯೆಲ್ಲೋ ಕಲರ್, ಆ್ಯಂಡ್ ದೆನ್ ಆರೆಂಜ್ ಕಲರ್, ಆ್ಯಂಡ್ ದೆನ್ ರೆಡ್ ಕಲರ್. ಸೊ ಇದು ಈ ಪೋರ್ಷನ್ನಲ್ಲಿ ಬರುತ್ತೆ. ಇದು ವಿಸಿಬಲ್ ರೇಂಜ್. ಈ ವಿಸಿಬಲ್ ರೇಂಜಿನ ವೇವ್ ಲೆಂತ್ ಬಹಳ ಕಡಿಮೆ ಇರುತ್ತೆ. ಈ ಪೋರ್ಷನ್ ಏನಿದೆಯಲ್ಲ, ಇಲ್ಲಿ ನಮಗೆ ವಿಬ್ ಗಯಾರ್ ಅಂತ. ಓಕೆ, ಈ ರೇಂಜಲ್ಲಿ ನಮಗೆ ವಿಬ್ ಗಯಾರ್ ಅಂತ, VIB GYOR, ವಿಬ್ ಗಯಾರ್ ಅಂತ ಕಲರ್ಸ್ ಬರುತ್ತೆ. ಸೊ ಇದರ ವೇವ್ ಲೆಂತ್ ರೇಂಜ್ ಬಂದು 4000 ಆಂಗ್ಸ್ಟ್ರಾಮ್ ಇಂದ ಅರೌಂಡ್ 7000 ಆಂಗ್ಸ್ಟ್ರಾಮ್ ಅಥವಾ 8000 ಆಂಗ್ಸ್ಟ್ರಾಮ್. ಆಂಗ್ಸ್ಟ್ರಾಮ್ ಅಂದರೆ ಏನು? 1 ಆಂಗ್ಸ್ಟ್ರಾಮ್ ಈಸ್ ಈಕ್ವಲ್ ಟು 1 into 10 to the power of -10 ಮೀಟರ್. ಸೊ ಅಲ್ಲಿಗೆ ಇದನ್ನು 4000 ಅಂತಂದರೆ 4000 into 10 to the power of 4000 into 10 to the power of -10 ಅಂತ ಬರಿಬಹುದು. ಹಾಗೇನೆ 7000 into 10 to the power of -10 ಅಂತ ಬರಿಬಹುದು. ಈ ಮೂರು ಡೆಸಿಮಲ್ ಅನ್ನು ಹಿಂದಕ್ಕೆ ಶಿಫ್ಟ್ ಮಾಡಿದರೆ 0.4
ಇಂಟು 10 to the power of minus 6 ಇಂದ 0.7 ಇಂಟು 10 to the power of minus 6. ಅಂದರೆ ಈ ವಿಸಿಬಲ್ ರೇಂಜಿನ ವೇವ್ ಲೆಂತ್ ತುಂಬ ನ್ಯಾರೋ ರೇಂಜ್ ಅಷ್ಟೇ, ಅರೌಂಡ್ 10 to the power of minus 6, ಅರೌಂಡ್ 10 to the power of minus 6. ಅದೇ ಫ್ರೀಕ್ವೆನ್ಸಿಗೆ ಬಂದರೆ ಅರೌಂಡ್ 10 to the power of 14 ಹರ್ಟ್ಸ್ ಆಗುತ್ತೆ. ಓಕೆ, ಲೆಟ್ ಮಿ ಗೋ ಅಹೆಡ್ ಫರ್ದರ್ ವಿತ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಸ್ಪೆಕ್ಟ್ರಮ್. ವಿಸಿಬಲ್ ಆದಮೇಲೆ ಬರೋದು ಇನ್ಫ್ರಾರೆಡ್, ಇನ್ಫ್ರಾರೆಡ್. ಈ ಪೋರ್ಷನ್ ಅನ್ನು ನಾನು ವಿಸಿಬಲ್ ಅಂತ ಹೇಳಿ ಇಲ್ಲಿ ಬರೆದಿದ್ದೀನಿ. ಇನ್ಫ್ರಾರೆಡ್ಡಿನ ಫ್ರೀಕ್ವೆನ್ಸೀಸ್ ವೇವ್ ಲೆಂತ್ ಬಂದು 10 ಪವರ್ ವೇವ್ ಲೆಂತ್ ಇದಕ್ಕಿಂತ ಜಾಸ್ತಿ ಇರುತ್ತೆ, ಅರೌಂಡ್ 10 to the power of minus 5 ಮೀಟರ್. ಸೊ 10 to the power of minus 5 ಮೀಟರ್ ಅಂದರೆ ಫ್ರೀಕ್ವೆನ್ಸಿ ವಿಲ್ ಬಿ ಅರೌಂಡ್ 10 to the power of 12 ಹರ್ಟ್ಸ್. ಫ್ರೀಕ್ವೆನ್ಸಿಯನ್ನು ಇಲ್ಲಿಂದ ಕಂಡುಹಿಡ್ಕೋಬೋದು ನೋಡಿ. ಫ್ರೀಕ್ವೆನ್ಸಿ ಇದರಿಂದ ಅಲ್ಲ, ಸಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ, ಎಫ್ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಈ ಥರ ಮಾಡ್ಬೋದು. ಸೊ ಎಫ್ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸಿ ಈಸ್ 3 ಇಂಟು 10 to the power of 8 ಇದೆ. ಲ್ಯಾಂಬ್ಡಾ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ತೀರಾ ಅಂದ್ಕೊಳ್ಳಿ, 10 to the power of minus 5 ತೊಗೊಂಡ್ರೆ, ಸೊ ದಟ್ ಈಸ್ 3 ಇಂಟು 10 to the power of 12 ಆಯಿತು. ಅಥವಾ 0.3 ಇಂಟು 10 to the 10 to the power of 13 ಆಯಿತು. 0.3 ಇಂಟು 10 to the power of 12. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್, 10 to the power of 12. ಸೊ ಹೀಗೆ ವೇವ್ ಲೆಂತ್ ಜಾಸ್ತಿ ಆಗ್ತಾ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಗಾಮಾ ರೇ ಹೈಯೆಸ್ಟ್ ಫ್ರೀಕ್ವೆನ್ಸಿ, ಹೈಯೆಸ್ಟ್ ಎನರ್ಜಿ. ಕಮ್ಮಿ ಅಂದರೆ ಎಕ್ಸ್ರೇ, ಅದಕ್ಕಿಂತ ಕಡಿಮೆ ಅಂದರೆ ಯು ವಿ, ಹಾಗೆ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಫ್ರಾರೆಡ್ ಆದಮೇಲೆ ಮೈಕ್ರೋ, MIC ಅಷ್ಟೇ ಬರೆದಿರ್ತೀನಿ. ಮೈಕ್ರೋವೇವಿನ ಫ್ರೀಕ್ವೆನ್ಸಿ ಇನ್ನೂ ಕಡಿಮೆ ಇರುತ್ತೆ. ದಟ್ ಈಸ್ 10 to the power of 8, ಅರೌಂಡ್ 10 to the power of 8 ಇರುತ್ತೆ. ಹಾಗೆ ಇದು 10 to the power of minus 2 ಆಗಿರುತ್ತೆ. ಕೊನೆಗೆ ಬರೋದು ರೇಡಿಯೋ ವೇವ್ಸ್ಗೆ 10 to the power of 3 ಅಂದರೆ ಕಿಲೋಮೀಟರ್, ಅಷ್ಟು ದೊಡ್ಡದಾಗಿರ್ತವೆ. ಆಮೇಲೆ ಎನರ್ಜಿ ಫ್ರೀಕ್ವೆನ್ಸಿ ಬಂದು ಬರೀ ಮೆಗಾ ಹರ್ಟ್ಸ್, 10 to the power of 6. ಗೊತ್ತಾಯ್ತಲ್ವಾ? ಸೊ ಈ ಥರ ಇದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಜಸ್ಟ್ ಐ ವಿಲ್ ರೈಟ್ ಒನ್ಸ್ ಅಗೈನ್. ವೇವ್ ಲೆಂತ್ ಆ ಕಡೆ ಹೋಗ್ತಾ ಜಾಸ್ತಿ, ಹೀಗೆ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಿಗಿನಿಂಗಲ್ಲಿ ತುಂಬ ಚಿಕ್ಕದಾಗಿರ್ತವೆ ನೋಡಿ, ಗಮನಿಸಿ, ತುಂಬ ಚಿಕ್ಕದಾಗಿರ್ತವೆ. ಸ್ವಲ್ಪನೇ ಜಾಸ್ತಿ ಆಗ್ತಾ ವೇವ್ ಲೆಂತ್ ನೋಡಿ, ಗಮನಿಸ್ತಾ ಇದ್ದೀರಾ? UV ಬರೋ ಅಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿನೇ ಆಗಿರುತ್ತೆ, ವಿಸಿಬಲಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ, ಇನ್ಫ್ರಾರೆಡಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ, ರೇಡಿಯೋಸಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ. ಅಂದರೆ ಬಿಗಿನಿಂಗಲ್ಲಿ ವೇವ್ ಲೆಂತ್ ತುಂಬ ಕಡಿಮೆ, ಅಂದರೆ ಗಾಮಾ ರೇಸ್ಗೆ ತುಂಬ ಕಡಿಮೆ, ಎಕ್ಸ್ರೇಸ್ಗೆ ಸ್ವಲ್ಪ ಜಾಸ್ತಿ ಹಾಗೆ. ಇದು ಒಂದು ವೇವ್ ಲೆಂತ್ ಕೊಟ್ಟಿದ್ರೆ ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ವೇವ್ ಲೆಂತ್. ಆಮೇಲೆ ಎನರ್ಜಿಯನ್ನು ಕೂಡ ಅವರು ಕೇಳಬಹುದು. ಎನರ್ಜಿ ಬೇಕು ಅಂದರೆ E is equal to h nu, ದಟ್ ಈಸ್ 6.62 ಇಂಟು 10 to the power of minus 34 ಇಂಟು ನ್ಯೂ. ಯಾವುದನ್ನು ಕೇಳ್ತಾರೋ ಅದು. ಈಗ ಫಾರ್ ಎಕ್ಸಾಂಪಲ್ ಗಾಮಾ ರೇ ಕೇಳ್ತಾರೆ ಅಂದ್ಕೊಳ್ಳಿ, ಯು ಹ್ಯಾವ್ ಟು ಪುಟ್ ದಿಸ್ ಆಸ್ ಅ 10 to the power of 20, ದಟ್ ಈಸ್ ಅರೌಂಡ್ 6.62 ಇಂಟು 10 to the power of minus 34, 20 ಅಂತಂದರೆ minus 14 ಜೌಲ್ ಆಯಿತು. ನಾರ್ಮಲಿ ಎಲೆಕ್ಟ್ರಾನ್ ವೋಲ್ಟಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಎನರ್ಜಿಯನ್ನು. ಸುಮ್ಮನೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಎಲೆಕ್ಟ್ರಾನ್ ವೋಲ್ಟಲ್ಲಿ ಕಂಡುಹಿಡಿಯೋದು ಹೇಗೆ ಅಂದರೆ, ಬಂದಿರೋ ಎನರ್ಜಿಯನ್ನು 6.62 ಇಂಟು 10 to the power of minus 14 ಅಂತ ಏನು ಬಂದಿದೆಯಲ್ಲ, ಈ ಬಂದಿರೋ ಎನರ್ಜಿಯನ್ನು ಯು ಡಿವೈಡ್ ಬೈ 1.6 ಇಂಟು 10 to the power of minus 19. ಅರ್ಥ ಆಗ್ತಾ ಇದೆಯಾ? ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಐ ಕಂಟಿನ್ಯೂ ಹಿಯರ್. E is equal to roughly I take this as a 2, I take this as a 6, around 2, 6 divided by 2 ಅಂದರೆ ರಫ್ಲಿ 3 ಆಗುತ್ತೆ. ಇದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್. ಇಂಟು 10 to the power of 19 ಮೇಲೆ ಹೋದರೆ ಪ್ಲಸ್ 19 ಆಯಿತು. ಪ್ಲಸ್ 19 ಮೈನಸ್ 14 ಕಳೆದ್ರೆ 9 4 ಅಂದರೆ 5. ಓಕೆ, ಸೊ 10 power 5 electron volt. So this is approximately 0.3 into 10 to the power of 6 electron volt, that is mega electron volt. ಅಂದರೆ ಸಿಕ್ಕಾಬಟ್ಟೆ ಎನರ್ಜಿ ಅಂತ. ಸೊ ಈ ಥರನೇ ನಾವು ಯಾವುದ್ರದ್ದು ಬೇಕಾದ್ರೂ ಎನರ್ಜಿಯನ್ನು ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ಎಕ್ಸ್ರೇ ಎನರ್ಜಿ ಕಂಡುಹಿಡಿಯೋಣ. ಎಕ್ಸ್ರೇ ಎನರ್ಜಿ ಕಂಡುಹಿಡಿಬೇಕು ಅಂತಂದರೆ ಸೇಮ್ ಫಾರ್ಮುಲಾ, E is equal to h nu, that is 6.62 into 10 to the power of minus 34
ಇಂಟು ಫ್ರೀಕ್ವೆನ್ಸಿ ಆಫ್ ಎಕ್ಸ್ರೇ ಇಟ್ ಈಸ್ 10 to the power of 18. ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ ಯು ವಿಲ್ ಗೆಟ್ ದಿ ಆನ್ಸರ್ ಅರೌಂಡ್ 10 to the power of 4 electron volt. ಅಲ್ಲಿ 10 power 6 electron volt ಬಂದಿತ್ತು, ಇಲ್ಲಿ 2 ಕಡಿಮೆ ಆಗಿರೋದ್ರಿಂದ ಇದು 10 to the power of 4 electron volt ಅಂದರೆ 10 power 4 electron volt. ಅಂದರೆ ಈ ಥರ ನಾವು ಎನರ್ಜಿಯನ್ನು ಕಂಡುಹಿಡಿಬಹುದು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಗೆ ಬರ್ತೀನಿ ವಾಪಸ್ಸು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಕನ್ಸಿಸ್ಟ್ ಆಫ್ ಗಾಮಾ ರೇ, ಎಕ್ಸ್ ರೇ, ಯು ವಿ, ವಿಸಿಬಲ್, ಇನ್ಫ್ರಾರೆಡ್, ಮೈಕ್ರೋವೇವ್, ರೇಡಿಯೋ ವೇವ್. ಸೊ ದಿಸ್ ಈಸ್ ದ ವೇವ್ ಲೆಂತ್. ವೇವ್ ಲೆಂತ್ ಈಸ್ ಇನ್ಕ್ರೀಸಿಂಗ್, frequency is decreasing. Okay, ಹೀಗೆ ಬಂದರೆ frequency is increasing, wavelength is decreasing. 3 ಇಂದ -2 ಆಯಿತು, -5 ಆಯಿತು, -6, -8, -10, -12. ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಮಕ್ಕಳೇ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬರೆದಾದ್ಮೇಲೆ ನೆನ್ನೆ ನಾನು ಹೇಳಿದ್ದೆ ಅವುಗಳ ಈಕ್ವೇಷನ್ಸನ್ನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಿನ ಈಕ್ವೇಷನ್ನು. ಸಿ ವೆನ್ ಎವರ್ ಅ ವೇವ್ ಈಸ್ ಪ್ರಾಪಗೇಟಿಂಗ್ ದೇರ್ ವಿಲ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ದೇರ್ ವಿಲ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ and the wave will be propagating in this direction. So electric field vibrate perpendicular to magnetic field. If this is the electric field vibration, this will be the magnetic field vibration. So this electric field is represented by Ey is equal to E naught sin omega t minus kz, assuming that this is z direction, this is y direction. Okay, this is x ಅಂತ ತಗೋತೀನಿ, ಇದನ್ನ y ಅಂತ ತಗೋತೀನಿ, ಅವಾಗ ಇದು x ಆಗುತ್ತೆ, ಇ ಎಕ್ಸ್ ಆಗುತ್ತೆ. ಓಕೆ, ಹಾಗೆಯೇ ಬಿ ವೈ ಬೇಕು ಅಂತಂದರೆ ಇಟ್ ಈಸ್ ಬಿ ನಾಟ್ ಸೈನ್ ಒಮೆಗಾ ಟಿ. ಇದು ಸ್ವಲ್ಪ ರಿವಿಷನ್ನೇ ಆಗೋಯಿತು, ನೆನ್ನೆದು ರಿವಿಷನ್ನೇ ಆಗೋಯಿತು, ಏನು ತೊಂದರೆ ಇಲ್ಲ. ಇದಿಷ್ಟು ನಿನ್ನೆ ನಾನು ಹೇಳಿದೆ. ಆಮೇಲೆ ವೆಲಾಸಿಟಿ ಈಕ್ವೇಷನ್ಸನ್ನು ಕೂಡ ಹೇಳಿದೆ. ನೌ ಐ ಪ್ರೊಸೀಡ್ ಒನ್ ಸ್ಟೆಪ್ ಫರ್ದರ್. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಪ್ರಾಪರ್ಟೀಸ್ ಆಫ್ ಇ ಎಮ್. ಮೊನ್ನೆ ಸಿ ಇ ಟಿನಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆ ಇದೆ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ನಂಬರ್ 1, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂಡರ್ಗೋ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್, ಡಿಫ್ರಾಕ್ಷನ್, ಇಂಟರ್ಫರೆನ್ಸ್, ಪೋಲರೈಸೇಷನ್. ಅದು ಎಲ್ಲ ಗೊತ್ತಿರೋದೇನೆ, ಆಯಿತಾ. ಅದು ಬಿಟ್ಟರೆ ನೆಕ್ಸ್ಟು ಆಲ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಟ್ರಾವೆಲ್ ವಿತ್ ಎ ಕಾಮನ್ ಸ್ಪೀಡ್ ಆಫ್ ಸಿ, ದಟ್ ಈಸ್ 3 × 10 to the power of 8 meter per second. ಇದು ಎರಡನೇ ಪ್ರಾಪರ್ಟಿ. ಮೂರನೇ ಪ್ರಾಪರ್ಟಿ, ವೆನ್ ಎವರ್ an electromagnetic wave travels from one medium to another medium, its wavelength changes and speed changes. Speed and lambda change. ಯಾವಾಗ? when the wave travel from one medium to another medium, but no change in the frequency. but no change in the frequency. ಇದನ್ನು ನೆನ್ಪಿಟ್ಕೊಳ್ಳಿ. frequency remains as it is. Frequency is invariant when a light wave travels from one medium to another medium. ಆಯಿತಾ. ನೆಕ್ಸ್ಟ್ ಪ್ರಾಪರ್ಟಿ, when an electromagnetic wave falls on the surface of a material. ಈಗ ನನ್ನ ಮೇಲೆ ಬೀಳುತ್ತೆ ಅಂದ್ಕೊಳ್ಳಿ ಲೈಟ್ ವೇವ್, ಅಥವಾ ಇಲ್ಲಿ ಗೋಡೆ ಮೇಲೆ ಬೀಳುತ್ತೆ, ಈ ಬೋರ್ಡ್ ಮೇಲೆ ಬೀಳುತ್ತೆ ಅಂದ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ವಿಲ್ ಪುಟ್ ಪ್ರೆಷರ್ ಆನ್ ದ ಬೋರ್ಡ್, ಇಟ್ ವಿಲ್ ಪುಟ್ ಪ್ರೆಷರ್ ಆನ್ ದ ಬಾಡಿ. ನನ್ನ ಮೇಲೆ ಬಿದ್ದಾಗ ನನ್ನ ಮೇಲೆ ಒಂಥರ ಪ್ರೆಷರ್ ಬೀಳುತ್ತೆ. ಆ ಪ್ರೆಷರನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಇನ್ನೊಂದು ಪ್ರಾಪರ್ಟಿ ಬರಿತೀನಿ, ಇದೊಂದಾಯಿತು. ಈಗ ಇನ್ನೊಂದು ಪ್ರಾಪರ್ಟಿ ಬರಿತೀನಿ, ಪ್ರೆಷರ್ ಪಿ, ಕ್ಯಾಪಿಟಲ್ ಪಿ ಬರಿತೀನಿ. ಪ್ರೆಷರ್ ಎಕ್ಸರ್ಟೆಡ್ ಆನ್ ದ ಸರ್ಫೇಸ್ ಡ್ಯೂ ಟು ಇನ್ಸಿಡೆಂಟ್ ಲೈಟ್ ಈಸ್ 2I divided by C. ಇದನ್ನು ನೆನ್ಪಿಟ್ಕೊಳ್ಳಿ. ವೇರ್ I stands for intensity of radiation, C stands for speed of the radiation. ಆಮೇಲೆ ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಪ್ರೆಷರ್ ಈಸ್ ನಥಿಂಗ್ ಬಟ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಂತ. ಅಲ್ಲಿಗೆ ಇಟ್ ಈಸ್ F is equal to, just 1 minute, 2I divided by C ಅಂತ. therefore F is equal to 2IA divided by C. ಮೊನ್ನೆ ಸಿ ಇ ಟಿನಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ, ಫೋರ್ಸ್ ಎಕ್ಸರ್ಟೆಡ್ ಬೈ ದ ರೇಡಿಯೇಷನ್ ಆನ್ ನಾನ್ ರಿಫ್ಲೆಕ್ಟಿಂಗ್ ಪರ್ಫೆಕ್ಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್. ಪರ್ಫೆಕ್ಟ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆದಾಗ ಇದು ಅಪ್ಲೈ ಆಗುತ್ತೆ, ಅಂದರೆ ಅದ್ರ ಮೇಲೆ ಬಿದ್ದು ವಾಪಸ್ ಬರೋವಂಥದ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಅ ಪ್ರೆಷರ್ ಆ್ಯಕ್ಟಿಂಗ್ ಆನ್ ದ ಸರ್ಫೇಸ್. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಇದೆ, ಇನ್ನೊಂದು ಪ್ರಾಪರ್ಟಿ ಹೇಳ್ತೀನಿ. Light wave not only carries pressure, not only exert pressure, it also carries energy, also carries momentum. ಇಂದಿನ ವಿಡಿಯೋದ ಇಂದಿನ ಸ್ಲೈಡಲ್ಲಿ ಹೇಳಿದ್ದು ಪ್ರೆಷರ್. ಇದು ಈ ಪ್ರೆಷರ್ನ ರೇಡಿಯೇಷನ್ ಪ್ರೆಷರ್ ಅಂತ ಕರೀತಾರೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೇಡಿಯೇಷನ್ ಪ್ರೆಷರ್. ಓಕೆ, ಸೊ ನೆಕ್ಸ್ಟ್ ಹೇಳೋದು ಮೊಮೆಂಟಮ್. ವೆನ್ ಎವರ್ ದೇರ್ ಈಸ್ ಎನರ್ಜಿ ದೇರ್ ವಿಲ್ ಬಿ ಮೊಮೆಂಟಮ್. ಸೊ ರೇಡಿಯೇಷನ್ ಎಕ್ಸರ್ಟ್ ಮೊಮೆಂಟಮ್, and that momentum I write it as small p is equal to
to U divided by C, where U stands for energy of the radiation, C is the speed of light, P is the momentum exerted by the radiation. So ನೆನ್ಪಿಟ್ಕೊಳ್ಳಿ, ರೇಡಿಯೇಷನ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನೇ. ಸೊ ಆಲ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವೆದರ್ ಇಟ್ ಇಸ್ ಗಾಮಾ ರೇ, ಎಕ್ಸ್-ರೇ, ಯಾವುದಾದ್ರೂ ಆಗಿರಲಿ, ದೇ ಆಲ್ ವಿಲ್ ಕ್ಯಾರಿ ಮೊಮೆಂಟಮ್. ದಟ್ ಮೊಮೆಂಟಮ್ ಈಸ್ ಗಿವನ್ ಬೈ P is equal to U divided by C. ಗೊತ್ತಾಯ್ತಲ್ವಾ? ಸೊ ಇಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬಗ್ಗೆ, ಆಮೇಲೆ ಅವುಗಳ ಪ್ರಾಪರ್ಟೀಸ್ ಬಗ್ಗೆ, ರೇಡಿಯೇಷನ್ಸ್ನ ಪ್ರಾಪರ್ಟೀಸ್ ಬಗ್ಗೆ ಇಷ್ಟು ಹೇಳಿ ಈ ಚಾಪ್ಟರಿನ ಕೊನೆಯ ಪಾರ್ಟಿಗೆ ಹೋಗ್ತೀನಿ. ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಪ್ಲೀಸ್ ಫಾಲೋ ಕೇರ್ಫುಲಿ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ದಿಸ್ ಈಸ್ ಅನದರ್ ಮೇಜರ್ ಕಾಂಟ್ರಿಬ್ಯೂಷನ್ ಆಫ್ ಮ್ಯಾಕ್ಸ್ವೆಲ್. ಏನಿದು ಡಿಸ್ಪ್ಲೇಸ್ಮೆಂಟ್ ಕರೆಂಟು, ಇದರ ನೆಸೆಸಿಟಿ ಏನು, ಏನಕ್ಕೆ ಬಂತು, ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ಗೂ ಆರ್ಡಿನರಿ ಕರೆಂಟ್ಗೂ ಏನಾದ್ರು ವ್ಯತ್ಯಾಸ ಇದೆಯಾ, ಅವೆಲ್ಲನೂ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಚೂರು ಇಂದಿನ ಚಾಪ್ಟರ್ಗಳಿಗೆ ಹೋಗ್ತೀನಿ. ಯಾವುದು? ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ, ಅಥವಾ ಮ್ಯಾಟರ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅಂತ. ಮೋಸ್ಟ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಎಸ್, ಅಲ್ಲಿ ಒಂದು ಥಿಯರಮ್ ಇದೆ. ಏನಪ್ಪ ಅಂತಂದರೆ ಆಂಪಿಯರ್ಸ್ ಲಾ, ಆಂಪಿಯರ್ ಸರ್ಕ್ಯೂಟಲ್ ಲಾ ಏನು ಹೇಳುತ್ತೆ ಇದು? ಆಂಪಿಯರ್ ಸರ್ಕ್ಯೂಟಲ್ ಲಾ ಏನು ಹೇಳುತ್ತೆ? ಇಫ್ ದೇರ್ ಈಸ್ ಎ ಕಂಡಕ್ಟರ್ carrying current in a particular direction, say it is carrying current I, it produces magnetic field everywhere according to Oersted. Now I will enclose this entire current by imaginary loop. ಒಂದು ಲೂಪನ್ನು ತಗೋತೀನಿ. ಹೀಗೆ ಕರೆಂಟ್ ಕ್ಯಾರಿ ಆಗ್ತಾ ಇದೆ, ಇದ್ರ ಸುತ್ತಲೂ ಒಂದು ಲೂಪನ್ನು ಇಮ್ಯಾಜಿನ್ ಮಾಡ್ಕೋತೀನಿ. ಆಫ್ ಸರ್ಟನ್ ರೇಡಿಯಸ್, ಸೇ ಆರ್, ದಿಸ್ ಈಸ್ ರೇಡಿಯಸ್ ಆರ್. ಈಗ ಈ ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. That magnetic field is always tangential to the loop. Okay, if I is the current, B is the magnetic field, according to Ampere, line integral of B dot dl, where dl is a small length on the circle. ಈಗ ಈ ಥರ ಒಂದು ಲೂಪನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಒಂದು ಸ್ಮಾಲ್ ಪೋರ್ಷನನ್ನು ನಾನು dl ಅಂತ ತಗೋತೀನಿ. ಓಕೆ, ಸೊ ಇದು ಕರೆಂಟ್, ಅದರಲ್ಲಿ ಪಾಸ್ ಆಗ್ತಿರ್ತಕ್ಕಂಥ ಕರೆಂಟ್. ಓಕೆ, ಅಕಾರ್ಡಿಂಗ್ ಟು ಆಂಪೇರ್, ಲೈನ್ ಇಂಟೆಗ್ರಲ್ ಆಫ್ B dot dl is equal to mu naught times current enclosed by the conductor. ಇದು ಆಂಪೇರ್ ಸರ್ಕ್ಯೂಟಲ್ ಥಿಯರಮ್. ಇದು ಒಂಥರ ಗಾಸ್ ಥಿಯರಮ್ ಇದ್ದಂಗೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಇಲ್ಲಿ ಈ ಲಾನ ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ, according to this law, whenever there is magnetic field there will be current. Conversely, wherever there is current there will be magnetic field. Magnetic field ಇದ್ರೆ ಕರೆಂಟ್ ಇದೆ ಅಂತ ಅರ್ಥ, ಕರೆಂಟ್ ಇದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಅರ್ಥ. ಗೊತ್ತಾಯ್ತಾ? ಸರಿ, ಇದನ್ನು ಒಪ್ಕೊಳ್ಳೋಣ. ಈ ಲಾ ಎಲ್ಲ ಟೈಮಲ್ಲೂ ಟ್ರೂ ಆಗುತ್ತಾ? ಈ ಲಾನ ಎಲ್ಲ ಕಡೆಗೂ ಅಪ್ಲೈ ಮಾಡಬಹುದಾ? ಲೆಟ್ ಅಸ್ ಚೆಕ್. ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರನ್ನು ತಗೋತೀನಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಗಳು ಈ ಥರ ಇರ್ತಾವಲ್ವ, ಇದೊಂದು ಪ್ಲೇಟು, ಇದೊಂದು ಪ್ಲೇಟು. ಓಕೆ, ಈ ಥರ ಎರಡು ಪ್ಲೇಟ್ಗಳು ಇರ್ತವೆ. ಈ ಎರಡು ಪ್ಲೇಟ್ಗಳನ್ನು ನಾನು ತೊಗೊಂಡು ಬಂದು ಹೀಗೆ ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಹೀಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಈಗ ಕರೆಂಟ್ ಫ್ಲೋ ಆಗ್ತಾ ಇದೆ. ಎಲ್ಲಿ ತನಕ? ಈ ಪ್ಲೇಟ್ 1 ತನಕ ಕರೆಂಟ್ ಫ್ಲೋ ಆಗ್ತಾ ಇದೆ. 1 ಇಂದ 2ಗೆ ಮಧ್ಯದಲ್ಲಿ ಗ್ಯಾಪ್ ಇದೆ. ಓಕೆನಾ? ಈಗ ನಾನು ಒಂದು ಆಂಪೇರ್ಸ್ ಲಾನ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಲೆಟ್ ಮಿ ಅಪ್ಲೈ ಆಂಪೇರ್ ಸರ್ಕ್ಯೂಟಲ್ ಥಿಯರಮ್. ಓಕೆ, ಐ ವಿಲ್ ಅಪ್ಲೈ ಆಂಪೇರ್ ಸರ್ಕ್ಯೂಟಲ್. ವೆರೆವರ್ ಯು ವಾಂಟ್ ಟು ಅಪ್ಲೈ, ಯು ಅಪ್ಲೈ ಬೈ ಚೂಸಿಂಗ್ ದಿಸ್ ಲೂಪ್. ಗಾಸ್ ಥಿಯರಮನ್ನು ಅಪ್ಲೈ ಮಾಡ್ಬೇಕಾದ್ರೆ ನೀವೇನು ಮಾಡ್ತೀರಾ? ಚಾರ್ಜ್ಗಳು ಇರ್ತಾವಲ್ವ, ಈ ಥರ ಚಾರ್ಜ್ಗಳು ಇರ್ತಾವಲ್ವ, ಚಾರ್ಜ್ಗಳನ್ನು ಎನ್ಕ್ಲೋಸ್ ಮಾಡೋ ಥರ ಒಂದು ಲೂಪನ್ನು ತಗೋತೀರಾ. ಅದನ್ನು ಗಾಸಿಯನ್ ಸರ್ಫೇಸ್ ಅಂತ ಕರಿತೀವಿ. ಹಾಗೆಯೇ ನೀವು ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಒಂದು ಲೂಪನ್ನು ಕನ್ಸಿಡರ್ ಮಾಡಬೇಕು. ಸೊ ಈಗ ನಾನು ಈ ಪ್ಲೇಟ್ ಪೂರ್ತಿ ಬರೋ ಥರ ಸೇರಿಕೊಂಡು ಒಂದು ಲೂಪನ್ನು ತಗೋತೀನಿ. ಓಕೆ, ಒಂದು ಲೂಪನ್ನು ತಗೋತೀನಿ. ಇದು ಬ್ಯಾಕ್ ಪೋರ್ಷನ್ ಆಫ್ ದ ಲೂಪ್, ಐ ಕಾಲ್ ಇಟ್ ಆಸ್ L1. ದಿಸ್ ಈಸ್ L2 ಫ್ರಂಟ್ ಪೋರ್ಷನ್ ಆಫ್ ದ ಲೂಪ್. ಮಕ್ಕಳೇ, L1 ಹತ್ರ ಕರೆಂಟ್ ಫ್ಲೋ ಆಗ್ತಾ ಇದೆ, ಹಾಗಾಗಿ ಈ ಲಾನ ಬರಿಬೋದು. ಅಂದರೆ ಈ ಲಾ ಪ್ರಕಾರ ಈ ಪೋರ್ಷನಲ್ಲಿ ಎಲ್ಲ ಕಡೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಒಪ್ಕೋತೀವಿ. ಯಾಕೆಂದರೆ ಅಲ್ಲಿ ಕರೆಂಟ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಓಕೆನಾ? ಹಾಗಾದರೆ ಇಲ್ಲಿ L2 ಹತ್ರ ಕರೆಂಟ್ ಫ್ಲೋ ಆಗ್ತಾ ಇದೆಯಾ? ಇಲ್ಲ ಸರ್, ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಟಿ ಇಲ್ಲ, ಕರೆಂಟ್ ಫ್ಲೋ ಆಗ್ತಿಲ್ಲ. ಅದರರ್ಥ ಎರಡು ಪ್ಲೇಟ್ಗಳ ಮಧ್ಯೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂತ ಅರ್ಥನಾ? ನೋ, ಎರಡು ಪ್ಲೇಟ್ಗಳ ಮಧ್ಯೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲೇಬೇಕು. ಹೆಂಗೆ ಹೇಳ್ತೀರಾ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ? ಬಿಕಾಸ್ ಅಕಾರ್ಡಿಂಗ್ ಟು ಫ್ಯಾರಡೆ, ವೆನ್ ಎವರ್ ದೇರ್ ಈಸ್ ಚೇಂಜ್
change in the magnetic field, there will be electric current. Similarly, whenever there is change in the electric field, there will be magnetic field. So magnetic field ಇರೋ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರೋ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಅದು ಒಂದನ್ನು ಬಿಟ್ಟು ಇನ್ನೊಂದು ಇರೋದಿಲ್ಲ. ಇದನ್ನು ಸಿಮಿಟ್ರಿ ಅಂತ ಕೂಡ ಕರಿತೀವಿ. ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಸಾಕಷ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಲ್ಲಿ ಹೇಳಿದ್ದೀನಿ. ಸೊ ಒಟ್ಟು ನಾವೀಗ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಇಲ್ಲಿ ಅಪ್ಲೈ ಮಾಡಿದರೆ ಈಕ್ವೇಷನ್ ವ್ಯಾಲಿಡ್ ಆಗುತ್ತೆ. ಅದು ಇಲ್ಲಿ ಅಪ್ಲೈ ಮಾಡಿದರೆ ಈ ಜಾಗದಲ್ಲಿ ಕರೆಂಟ್ ಇಲ್ಲ, ಯಾಕೆಂದರೆ ಇಲ್ಲಿಂದ ಕರೆಂಟ್ ಫ್ಲೋ ಆಗ್ತಾ ಇಲ್ಲ, ಇಲ್ಲಿಂದ ಕರೆಂಟ್ ಫ್ಲೋ ಆಗ್ತಾ ಇಲ್ಲ, ಹಾಗಾಗಿ ಇಲ್ಲಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡು ಇಲ್ಲ ಅಂತ ನಾವು ಆಂಪೇರ್ ಸರ್ಕ್ಯೂಟಲ್ ಥಿಯರಮ್ ಇಂದ ಹೇಳಬಹುದು. ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಬಿಟ್ವೀನ್ ದ ಟೂ ಪ್ಲೇಟ್ಸ್ ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರ್ಥ ಆಯ್ತಾ? ಅಂದರೆ ಪ್ರಾಕ್ಟಿಕಲಿ ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಯರ್. Experimentally there is magnetic field here, but according to Ampere circuital theorem there is no magnetic field between the two plates. Okay, ಹಾಗಾದರೆ ಎಲ್ಲಿ ಪ್ರಾಬ್ಲಮ್ ಇದೆ? ಈಕ್ವೇಷನ್ನಲ್ಲೇ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಫುಲ್ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇಟ್ ಈಸ್ ಟ್ರೂ ಹಿಯರ್, ಇಟ್ ಈಸ್ ನಾಟ್ ಟ್ರೂ ಹಿಯರ್. ಹಾಗಾದರೆ ಏನೋ ಬೇರೆ ಆಗ್ತಾ ಇದೆ. ಅದು ಏನಾಗ್ತಾ ಇದೆ ಅಂತ ಮ್ಯಾಕ್ಸ್ವೆಲ್ ಯೋಚನೆ ಮಾಡ್ದ. ನಾನು ಹೇಳೋದು ಗೊತ್ತಾಗ್ತಾ ಇದೆಯಲ್ವಾ? ಆಂಪೇರ್ ಸರ್ಕ್ಯೂಟಲ್ ಥಿಯರಮನ್ನು ಅಪ್ಲೈ ಮಾಡಿದಾಗ ಯಾವುದಕ್ಕೆ? ಕೆಪಾಸಿಟರ್ಗೆ ಒಂದು ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದು ಗೊತ್ತಾಗುತ್ತೆ, ಕರೆಂಟು ಇದೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಕಡೆ ಕರೆಂಟ್ ಇಲ್ಲ, ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಎಕ್ಸ್ಪೆರಿಮೆಂಟಲಿ ದೇರ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿಸ್ ಡಿಸ್ಕ್ರಿಬೆನ್ಸಿ, ಮ್ಯಾಕ್ಸ್ವೆಲ್ ಇಂಟ್ರಡ್ಯೂಸ್ಡ್ ದಿ ಕಾನ್ಸೆಪ್ಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ವಾಟ್ ಈಸ್ ದ ನೆಸೆಸಿಟಿ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ಒಂದು ಲೈನಲ್ಲಿ ನಾವು ಆನ್ಸರ್ ಬರೆದ್ಬಿಡ್ಬೋದು. ಏನಂತ? In order to explain the existence of magnetic field between the two plates of parallel capacitor, or in order to explain the existence of magnetic field due to variable electric field. ಈ ಪದ ಇನ್ನೂ ಸೂಟಬಲ್. ಬರೀ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರೇ ಆಗಬೇಕಂತೇನಿಲ್ಲ. ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗ್ತಾ ಇರುತ್ತೋ ಅಲ್ಲೆಲ್ಲನೂ ಕೂಡ ಇದೇ ಕತೆ. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದ ಎಕ್ಸಿಸ್ಟೆನ್ಸ್ ಆಫ್ magnetic field between the two plates of parallel plate capacitor, Maxwell introduced displacement current. Using that, he actually corrected this Ampere circuital law. That corrected form is known as Ampere circuital theorem. So ಏನದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ಯಾವ ಥರ ಕರೆಕ್ಷನ್ ಮಾಡ್ದ? ಅದರಿಂದ ಈ ಪ್ರಾಬ್ಲಮ್ ಹೆಂಗೆ ಸಾಲ್ವ್ ಆಯಿತು ನೋಡೋಣ. ಪ್ರಾಬ್ಲಮ್ ಏನದು ಗೊತ್ತಾಯ್ತಲ್ವಾ? ಈಗ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರಲ್ಲಿ ಎರಡು ಪ್ಲೇಟ್ಗಳ ಮಧ್ಯೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆದರೆ ಆಂಪೇರ್ ಸರ್ಕ್ಯೂಟಲ್ ಥಿಯರಮ್ ಇಂದ ಅದನ್ನು ನಾವು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಮ್ಯಾಕ್ಸ್ವೆಲ್ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ. ಅವನ ಪ್ರಕಾರ ಈಗ ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಗಳಲ್ಲಿ ನೋಡಿ, ಇವೆರಡು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಗಳು, ಇದನ್ನು ತಂದು ನಾನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿಂದ ಇಲ್ಲಿ ತನಕ ಹರ್ಕೊಂಬರೋದು ಆ್ಯಕ್ಚುಯಲ್ ಕರೆಂಟ್, ಅದು ಎಕ್ಸ್ಟರ್ನಲ್ ಕರೆಂಟ್. ಅದನ್ನು ನಾವು ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್, ದಟ್ ಈಸ್ I is equal to dq divided by dt. ಇದನ್ನು ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಲ್ಲಿ ಓದಿದ್ದೀರಾ, ಆಯಿತಾ? ಅದು ಮಾಮೂಲಿ ಕರೆಂಟ್, ನಾರ್ಮಲ್ ಕರೆಂಟ್ ಅಥವಾ ಕನ್ವೆನ್ಷನಲ್ ಕರೆಂಟ್. ಅದು ಬಿಟ್ಟು ಈ ಪ್ಲೇಟ್ಗಳ ಮಧ್ಯದಲ್ಲಿ ಇನ್ನೊಂದು ಕರೆಂಟ್ ಇರುತ್ತಂತೆ, ದಟ್ ಈಸ್ ಕಾಲ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಈ ಇಂಟ್ರಡ್ಯೂಸ್ಡ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅಲ್ಲಿ ಒಂಥರ ವಿಚಿತ್ರವಾದ ಕರೆಂಟ್ ಇರುತ್ತೆ. ಯಾಕೆ ವಿಚಿತ್ರ ಅಂತ ನಾನು ಆಮೇಲೆ ಹೇಳ್ತೀನಿ. ಇನ್ನು ಡಿಸ್ಪ್ಲೇಸ್ಮೆಂಟ್ ಕರೆಂಟಿನ ಡೆಫಿನೇಷನನ್ನು ನಾನು ಹೇಳಿಲ್ಲ. ಅವೆರಡರ ಮಧ್ಯೆ ಒಂದು ಕರೆಂಟ್ ಇರುತ್ತಂತೆ. ಆ ಕರೆಂಟಿನ ಹೆಸರನ್ನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರೆದ ಅವನು. ಯಾರು? ಮ್ಯಾಕ್ಸ್ವೆಲ್. ಡಿಸ್ಪ್ಲೇಸ್ಮೆಂಟ್ ಕರೆಂಟನ್ನು ಇಂಟ್ರಡ್ಯೂಸ್ ಮಾಡಿ ದೆನ್ ಹಿ ಕರೆಕ್ಟೆಡ್ ದಿಸ್ ಸರ್ಕ್ಯೂಟಲ್ ಥಿಯರಮ್. ಲೈನ್ integral of B dot dl is equal to mu naught times I ಅಷ್ಟೇ ಅಲ್ಲ, ಅದು mu naught times I plus ID. This is known as Ampere Maxwell circuital theorem or Ampere's Maxwell's law. Okay, so this is the corrected form of Ampere's Maxwell's law. ಈಗ ನೋಡಿ, ಬಿಟ್ವೀನ್ ದ ಟೂ ಪ್ಲೇಟ್ಸ್ ದೇ ಇಸ್ ನೋ ಕನ್ವೆನ್ಷನಲ್ ಕರೆಂಟ್. ಇದನ್ನೇ ತಾನೇ ನಾನು ಮೊದಲೇ ಹೇಳ್ತಾ ಇದ್ದಿದ್ದು, ದೇ ಇಸ್ ನೋ ಕನ್ವೆನ್ಷನಲ್ ಕರೆಂಟ್. ಆದರೆ ಒಂದು ವಿಚಿತ್ರವಾದ ಕರೆಂಟ್ ಇದೆ, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಂತ ತಗೊಂಡಾಗ ಇಲ್ಲಿ ಈ ಪೋರ್ಷನ್ನು ಮಾಯ ಆಗುತ್ತೆ, ಗೊತ್ತಾಯ್ತಾ? ಈ ಪೋರ್ಷನ್ ಮಾಯ ಆಗಿ ಇದು ಉಳ್ಕೊಳ್ಳುತ್ತೆ. ಅದೇ ಔಟ್ಸೈಡ್ ದ ಪ್ಲೇಟ್ಸ್ ತೊಗೊಂಡಾಗ ಐ ಡಿ ಇರೋದಿಲ್ಲ, ಅಂದರೆ ಇದು ಮಾಯ ಆಗುತ್ತೆ, ಇದು ಉಳ್ಕೊಳ್ಳುತ್ತೆ. ಸೊ ಹೆಂಗೆ ಆದರೂ ಕೂಡ ನಮಗೆ ಒಟ್ಟಲ್ಲಿ ಮ್ಯೂ ನಾಟ್ ಐ ಬಂದೇ ಬರುತ್ತೆ ಅಲ್ವಾ? ಹೆಂಗೆ ಆದರೂ ಮ್ಯೂ ನಾಟ್ ಐ ಬಂದೇ ಬರುತ್ತೆ ಅಲ್ವಾ? ಇಟ್ ಮೇ ಬಿ ಮ್ಯೂ ನಾಟ್ ಐ ಆರ್ ಇಟ್ ಮೇ ಬಿ ಮ್ಯೂ ನಾಟ್
ID. I is conventional current, ID is displacement current. ಓಕೆ, ಇನ್ನೂ ನಾನು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು ಅಂತ ಹೇಳಿಲ್ಲ, ಆಮೇಲೆ ಅದು ಯಾಕೆ ವಿಚಿತ್ರವಾದ ಕರೆಂಟ್ ಅಂತಂದು ಹೇಳಿಲ್ಲ, ಹೇಳ್ತೀನಿ ಆಮೇಲೆ. ಸೊ ಇಷ್ಟು ಹೇಳಿದ ಮೇಲೆ ಈಗ ಒಂದು ಸಣ್ಣದಾಗಿ ಒಂದು ಡಿರೈವೇಷನನ್ನು ಮಾಡೋಣ. ಏನಪ್ಪ ಅಂದರೆ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸರ್ ಏನು ಸರ್, ಇನ್ನು ಡೆಫಿನೇಷನ್ನೇ ಹೇಳಿಲ್ಲ, ಆಲ್ರೆಡಿ ಡಿರೈವೇಷನ್ಗೆ ಹೋಗ್ತಾ ಇದ್ದೀರಾ? ಅಲ್ಲೇ ಇರೋದು ಆ್ಯಕ್ಚುಲಿ ಮೀನಿಂಗ್. ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಐ ವಿಲ್ ಡೂ ದಿ ಸ್ಮಾಲ್ ಡಿರೈವೇಷನ್, ವೆರಿ ಸ್ಮಾಲ್ ಡಿರೈವೇಷನ್. ಮಕ್ಕಳೇ, ನೀವು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಲ್ಲಿ ಕೆಪಾಸಿಟರ್ ಚಾಪ್ಟರ್ ಓದಿದ್ದೀರಾ. ಇಫ್ ದಿಸ್ ಈಸ್ ಪಾಸಿಟಿವ್ ಪ್ಲೇಟ್, ದಿಸ್ ಈಸ್ ನೆಗೆಟಿವ್ ಪ್ಲೇಟ್, ದೇರ್ ಎಕ್ಸಿಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಓಕೆ, suppose if I change the polarity, that means if I connect AC, then this becomes minus, that becomes plus. ಅಂದರೆ ಈ ಎರಡು ಪ್ಲೇಟ್ಗಳ ಮಧ್ಯೆ AC, of course, remember whatever I am explaining is valid when there is variable electric field. Variable electric field ಬರಬೇಕು ಅಂದರೆ ಅಲ್ಲಿ AC ಸೋರ್ಸನ್ನು ನಾವು ಕನೆಕ್ಟ್ ಮಾಡಿರಬೇಕು. ಅವಾಗ ಏನಾಗುತ್ತೆ, ಪೊಲಾರಿಟಿ ಚೇಂಜ್ ಆಗ್ತಾ ಹೋಗುತ್ತೆ, ಫೀಲ್ಡ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ಫೀಲ್ಡ್ಗೆ ಒಂದು ಈಕ್ವೇಷನನ್ನು ನಾವು ಡಿರೈವ್ ಮಾಡ್ಬೋದು, ಗಾಸ್ ಥಿಯರಮಿಂದ ಅವೆಲ್ಲ ಯೂಸ್ ಮಾಡಿಕೊಂಡು ಡಿರೈವ್ ಮಾಡ್ಬೋದು. ಏನಂತ, E is equal to sigma divided by epsilon naught ಅಂತ. where sigma is nothing but charge density. Sigma is nothing but charge density. ನೆನಪಿದೆಯಲ್ವಾ? So this is equal to, E is equal to Q divided by A into epsilon naught. ಯಾಕೆ ಸರ್? Because sigma is nothing but charge divided by area, surface charge density, charge divided by area. Okay, charge divided by area. So now simplify, take this A here, E into A is equal to Q divided by epsilon naught. ಎ ಅನ್ನು ಆ ಕಡೆ ಕಳಿಸಿದ್ದೀನಿ. ಮತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ಗೆ ಹೋಗ್ತೀನಿ. ಅಲ್ಲಿ ನೀವು ಕಲ್ತಿದ್ದೀರಾ, ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಎ ಕಾಸ್ ಥೀಟಾ ಅಂತ. ಥೀಟಾನ 0 ತಗೊಂಡ್ರೆ ಫೈ ಇಸ್ ಈಕ್ವಲ್ ಟು ಇ ಎ ಆಗುತ್ತೆ. ಇದನ್ನು ಕೂಡ ನೀವು ಓದಿದ್ದೀರಾ. ಸೊ ಆ ಬೇಸಿಸ್ ಮೇಲೆ ಇ ಎನ ನಾನು ಫೈ ಅಂತ ಬರಿತೀನಿ, ದಟ್ ಈಸ್ ಕ್ಯೂ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್. ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ಫಸ್ಟ್ ನಾನೇನು ಮಾಡಿದೆ, ಎಲೆಕ್ಟ್ರಿಕ್ ಫೀಲ್ಡನ್ನು ತಗೊಂಡೆ, ಆಮೇಲೆ ಸಿಗ್ಮಾ ಜಾಗದಲ್ಲಿ ಕ್ಯೂ ಬೈ ಎ ಬರೆದೆ, ನೆಕ್ಸ್ಟ್ ಎ ಅನ್ನು ಆ ಕಡೆ ಕಳಿಸಿದೆ, ಇ ಎನ ಫ್ಲಕ್ಸ್ ಅಂತ ತಗೊಂಡಿದ್ದೀನಿ. ಈಗ ನೀವು ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ, ದಟ್ ಈಸ್ ಡಿ ಫೈ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ ಇಷ್ಟು ಬರೆದು ಎಪ್ಸಿಲಾನ್ ನಾಟ್ ಸಪ್ರೇಟಾಗಿ ಬರ್ಕೋತೀನಿ, 1 ಬೈ ಎಪ್ಸಿಲಾನ್ ನಾಟ್. ನೋಡಿ ಇವಾಗ ಆಲ್ಮೋಸ್ಟ್ ಹತ್ರಕ್ಕೆ ಬಂದಿದ್ದೀವಿ. ಏನು, ಈ ಎಪ್ಸಿಲಾನ್ ನಾಟ್ ಆ ಕಡೆ ಕಳಿಸಿ, ಅವಾಗ ಇದು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ ಹಾಗೆ ಇರುತ್ತೆ, ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಈ ಕಡೆ ಬಂದರೆ ಇಟ್ ಈಸ್ ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಡಿವೈಡೆಡ್ ಬೈ ಡಿ ಟಿ. ಮಕ್ಕಳೇ, ಡಿ ಕ್ಯೂ ಬೈ ಡಿ ಟಿ ಅಂದರೆ ಏನು? ಕರೆಂಟ್. ಸೊ ಇದನ್ನು ನಾನು ಐ ಅಂತ ಬರೀಬೋದು. ಐ ಇಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಇಂಟು ಡಿ ಫೈ ಬೈ ಡಿ ಟಿ. ಸೊ ಒಂದು ಸಣ್ಣ ವ್ಯತ್ಯಾಸ ಇದಕ್ಕೂ ಮತ್ತು ಇದಕ್ಕೂ ಏನಪ್ಪ ಅಂದರೆ, ಇಲ್ಲಿ ಬರೀ ರೇಟ್ ಆಫ್ ಚೇಂಜ್ ಆಫ್, ಇಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್, ಡಿ ಕ್ಯೂ ಬೈ ಡಿ ಟಿ. ಇದು ಡಿ ಫೈ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್. ವೆನ್ ಎವರ್ ಯು ಹ್ಯಾವ್ ಡಿ ಬೈ ಡಿ ಟಿ, ಈ ಥರ ಡಿ ಬೈ ಡಿ ಟಿ ಅಂತ ಒಂದು ಈಕ್ವೇಷನಲ್ಲಿ ಬಂದರೆ ಅದನ್ನು ನೀವು ರೇಟ್ ಆಫ್ ಚೇಂಜ್ ಆಫ್ ಅಂತ ಓದಬೇಕು. ಅಂದರೆ ಚಾರ್ಜ್ ಫ್ಲೋ ಚೇಂಜ್ ಆಗೋದ್ರಿಂದ ಬರ್ತಕ್ಕಂಥ ಕರೆಂಟು ನಾರ್ಮಲ್ ಕರೆಂಟು, ಮಾಮೂಲಿ ಕರೆಂಟು, ಕನ್ವೆನ್ಷನಲ್ ಕರೆಂಟು. ಅದೇ ಫ್ಲಕ್ಸ್ ಚೇಂಜ್ ಆಗಿ ಬರುತ್ತಲ್ಲ, ಆ ಕರೆಂಟನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿಬಹುದು. ಮಕ್ಕಳೇ, ಫ್ಲಕ್ಸ್ ಅಂದರೆ ಏನು? ನಂಬರ್ ಆಫ್ ಲೈನ್ಸ್. ಇಲ್ಲಿ ನಂಬರ್ ಆಫ್ ಲೈನ್ಸು ಚೇಂಜ್ ಆಗ್ತಾ ಇರ್ತವೆ, ಈ ಕಡೆ ಆಗೋದು ಆಮೇಲೆ ಮತ್ತೆ ಈ ಕಡೆ ಬರೋದು, ಹೀಗೆ ಚೇಂಜ್ ಆಗ್ತಾ ಇರ್ತವೆ. ವೆನ್ ಎವರ್ ದೇರ್ ಈಸ್ ಚೇಂಜ್ ಇನ್ ದ ಫ್ಲಕ್ಸ್, whenever there is change in the flux, we get a current. That current is known as displacement current. ಇಷ್ಟು ಹೇಳಿ ನಾನು ಇವಾಗ ಡೆಫಿನೇಷನನ್ನು ಹೇಳ್ತೀನಿ. ಡೆಫಿನೇಷನ್ನ ಮುಂಚೆನೇ ಹೇಳ್ಬೋದಾಗಿತ್ತು, ಅರ್ಥ ಆಗ್ತಿತ್ತೋ ಅಥವಾ ಕನ್ವಿನ್ಸ್ ಆಗ್ತಿತ್ತೋ ಗೊತ್ತಿಲ್ಲ. ಇವಾಗಂತೂ 100% ಕನ್ವಿನ್ಸ್ ಆಗುತ್ತೆ. ಏನು ಸರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ? ದ ಕರೆಂಟ್ ಅರೈಸಿಂಗ್ ಡ್ಯೂ ಟು change in the electric flux, not magnetic flux, sorry, change in the electric flux with respect to time is known as displacement current. Athava the rate of change of electric flux gives you current called displacement current. So displacement current is due to rate of change of electric flux
ರೇಟ್ ಆಫ್ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, 1 ಸೆಕೆಂಡ್ಗೆ ಇಷ್ಟು, 2 ಸೆಕೆಂಡ್ಗೆ ಇಷ್ಟು, 3 ಸೆಕೆಂಡ್ಗೆ ಇಷ್ಟು, 4 ಸೆಕೆಂಡ್ಗೆ ಇಷ್ಟು, ಟೈಮ್ ಆದಂಗೆಲ್ಲ ಫ್ಲಕ್ಸು ಚೇಂಜ್ ಆಗುತ್ತಲ್ಲ, ಇನ್ಕ್ರೀಸ್ ಇರ್ಬೋದು ಡಿಕ್ರೀಸ್ ಇರ್ಬೋದು, ಅದನ್ನು ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಅಂತ ಕರಿತೀವಿ. ಆ ರೀತಿ ಬರ್ತಕ್ಕಂಥ ಕರೆಂಟನ್ನು ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರಿತೀವಿ. ಸೊ ಈಗ ಮತ್ತೆ ನಾನು ವಾಪಸ್ಸು ಮ್ಯಾಕ್ಸ್ವೆಲ್ಸ್ ಥಿಯರಿಗೆ ಹೋಗ್ತೀನಿ, ಅಂದರೆ ಮ್ಯಾಕ್ಸ್ವೆಲ್ ಕಾನ್ಸೆಪ್ಟ್ಗೆ ಹೋಗ್ತೀನಿ. ಏನು, ಇಲ್ಲಿ ಒಂದು ಕರೆಂಟನ್ನು ಇಂಟ್ರಡ್ಯೂಸ್ ಮಾಡಿದ್ರಲ್ಲ ಅವರು, ಇಲ್ಲಿ ಮಧ್ಯದಲ್ಲಿ ಏನೋ ಒಂದು ಕರೆಂಟ್ ಇರುತ್ತೆ ಅಂತ ಹೇಳಿದ್ನಲ್ಲ, ಇಂಟ್ರಡ್ಯೂಸ್ ಮಾಡಿಬಿಟ್ಟು ಈಕ್ವೇಷನನ್ನು ಬರೋದಲ್ಲ, ಏನಪ್ಪ ಅಂದರೆ ಇಲ್ಲಿ ಈ ಪ್ಲೇಟ್ಗಳ ಮಧ್ಯದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೇರಿ ಆಗ್ತಾ ಇತ್ತು. ವೇರಿ ಆಗಿದ್ದರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು, ಒಪ್ಕೊಳ್ಳೋಣ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಬರಲಿಕ್ಕೆ ಕರೆಂಟ್ ಕಾರಣ ಆಗಬೇಕಲ್ವಾ? ಯಾವ ಕರೆಂಟ್ ಅದು? ಇಲ್ಲಿ ಕರೆಂಟ್ ಫ್ಲೋ ಇಲ್ಲ, ಮೇನ್ ಕರೆಂಟ್ ಅಂತೂ ಅಲ್ವೇ ಅಲ್ಲ. ಹಾಗಾದರೆ ಯಾವ ಕರೆಂಟ್ ಅದು? ಅದೇ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್ ಅದೇ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಯಾವ ಈಕ್ವೇಷನ್ನಿಂದ ಎಕ್ಸ್ಪ್ರೆಸ್ ಮಾಡ್ತೀರಾ? ಇಟ್ ಈಸ್ ಎಪ್ಸಿಲಾನ್ ನಾಟ್ ಇಂಟು d∅dt ಇಂದ ಎಕ್ಸ್ಪ್ರೆಸ್ ಮಾಡ್ತೀರಾ. ಸರಿ ಸರ್. ಡಿಫೈನ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ವಾಟ್ ಈಸ್ ದ ನೆಸೆಸಿಟಿ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ಆರ್ ಗಿವ್ ದ Ampere's Maxwell circuital theorem, okay, ಅಥವಾ what is the correction to the Ampere's equation, and what are the differences between normal current ಅಥವಾ conventional current and displacement current? ಇವು probable questions ಇದು. What is displacement current? Current arising due to rate of change of electric flux is known as displacement current. Why it is introduced? Because in order to explain the discrepancy in the magnetic field produced between the two plates of ಕೆಪಾಸಿಟರ್ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಅದನ್ನು ಇಂಟ್ರಡ್ಯೂಸ್ ಮಾಡಿದ ಯಾರು? ಮ್ಯಾಕ್ಸ್ವೆಲ್. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಕರೆಂಟನ್ನು ನಾನು ಆವಾಗಲೇ ವಿಚಿತ್ರವಾದ ಕರೆಂಟ್ ಅಂತ ಕರೆದೆ. ಯಾಕೆ ವಿಚಿತ್ರವಾದ ಕರೆಂಟು? ನೋಡ್ರಪ್ಪ, ಇಲ್ಲಿ ಮೇನ್ ಕರೆಂಟ್ ಫ್ಲೋ ಆಗುತ್ತೆ ಅಂತಂದರೆ ಅಲ್ಲಿ ಆ್ಯಕ್ಚುಲಿ ಚಾರ್ಜ್ಗಳು ಫ್ಲೋ ಆಗ್ತಾ ಇದ್ದಾವೆ. ಚಾರ್ಜ್ಗಳು ಫ್ಲೋ ಆಗಬೇಕು ಅಂದರೆ ಅಲ್ಲಿ ಒಂದು ವಯರ್ ಇರಬೇಕು, ಒಂದು ಕಬ್ಬಿಣದ್ದು ಅಥವಾ ತಾಮ್ರದ್ದು ಅಥವಾ ಸ್ಟೀಲ್ದು ಅಥವಾ ಗೋಲ್ಡು ಕಾಪರ್ ಏನೋ ಒಂದು ಕಂಡಕ್ಟಿಂಗ್ ವಯರ್ ಅಂತೂ ಇರಲೇಬೇಕು. ಸುಮ್ಮನೆ ಗಾಳಿನಲ್ಲಿ ಚಾರ್ಜಸ್ಸು ಹಾರ್ಕೊಂಡು ಹೋಗಲ್ಲ, ಹಾರ್ಕೊಂಡು ಹೋದ್ರೂ ಕೂಡ ಅದು ಕರೆಂಟನ್ನು ಫಾರಮ್ ಮಾಡೋದಿಲ್ಲ. ಕರೆಂಟ್ ಫ್ಲೋ ಆಗಬೇಕು ಅಂದರೆ ದೇ ಶುಡ್ ಬಿ ಮೀಡಿಯಮ್. ಅರ್ಥ ಆಯ್ತಾ? ಅದೇ ನಮಗೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಬರ್ತಾ ಇರೋದು ಈ ಪ್ಲೇಟ್ಗಳ ಮಧ್ಯದಲ್ಲಿ. ಅವೆರಡು ಮಧ್ಯದಲ್ಲಿ ಯಾವುದೇ ರೀತಿಯ ಕನೆಕ್ಷನ್ ಇರೋದಿಲ್ಲ. ಇದೊಂದು ಪ್ಲೇಟು ಟಚ್ಚೇ ಆಗಿರೋದಿಲ್ಲ. ಅಟ್ಮೋಸ್ಟ್ ಡೈಎಲೆಕ್ಟ್ರಿಕ್ ಮೆಟೀರಿಯಲ್ ಇರ್ಬೋದೇ ಹೊರತು ಅವೆರಡು ಮಧ್ಯೆ ವಯರ್ ಕನೆಕ್ಷನ್ ಇರೋಲ್ಲ. ಆದರೂ ಕೂಡ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇರುತ್ತೆ. ಅಂದರೆ ಯಾವುದೇ ಮೀಡಿಯಮ್ ಇಲ್ಲದೇ, ಒಂದು ಮೆಟೀರಿಯಲ್ ಮೀಡಿಯಮ್ ಇಲ್ಲದೇ ಹರಿತಕ್ಕಂಥ ಕರೆಂಟನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಕರೆಯೋದು. ಇದಕ್ಕೆ ನಾನು ಇದನ್ನು ವಿಚಿತ್ರವಾದ ಕರೆಂಟ್ ಅಂತ ಹೇಳಿದ್ದು. ನಾರ್ಮಲಿ ನಾವೆಲ್ಲ ಅಂದ್ಕೋತೀವಿ, ಮನೆಯಲ್ಲಿ ಟ್ಯೂಬ್ ಲೈಟ್ ಹಾಕ್ತೀವಿ ಅಥವಾ ಎಲೆಕ್ಟ್ರಿಕ್ ಹೀಟರ್ ಹಾಕ್ತೀವಿ ಅಥವಾ ಏನೋ ಒಂದು ಟಿವಿ ಆನ್ ಮಾಡ್ತೀವಿ, ಪ್ಲಗ್ ಇನ್ ಮಾಡಿಬಿಟ್ಟು ಅದ್ರ ಮೂಲಕ ಕರೆಂಟ್ ಹರ್ಕೊಂಡು ಹೋಗಿ ಈಗ ಬೋರ್ಡೇನೆ ಇದು ಆನ್ ಆಗಬೇಕು ಅಂದರೆ ಇಲ್ಲಿಂದ ವಯರ್ ಬಂದಿರುತ್ತೆ, ಆಯಿತಾ? ಅದು ನಾರ್ಮಲ್ ಕರೆಂಟು, ಕನ್ವೆನ್ಷನಲ್ ಕರೆಂಟ್. ಆದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಹಂಗಲ್ವಂತೆ, ಯಾವ ವಯರು ಬೇಡ, ಯಾವ ಮೀಡಿಯಮ್ಮು ಬೇಡ. ಸೊ ದಟ್ಸ್ ವೈ ಐ ಕಾಲ್ಡ್ ಇಟ್ ಆಸ್ ಎ ಸ್ಪೆಷಲ್ ಕೈಂಡ್ ಆಫ್ ಕರೆಂಟ್, ಪೆಕ್ಯೂಲಿಯರ್ ಕರೆಂಟ್. ಸೊ ಈಗ ಫಸ್ಟ್ ಡಿಫ್ರೆನ್ಸನ್ನು ಹೇಳ್ಬಿಡ್ತೀನಿ. ನಾರ್ಮಲ್ ಕರೆಂಟ್ ರಿಕ್ವೈರ್ ಮೀಡಿಯಮ್ ಫಾರ್ ದ ಪ್ರಾಪಗೇಷನ್. ನಾರ್ಮಲ್ ಕರೆಂಟ್ ರಿಕ್ವೈರ್ಸ್ ಮೀಡಿಯಮ್ ಫಾರ್ ದಿ ಫ್ಲೋ ಲೈಕ್ ವಯರ್ಸ್, whereas displacement current does not require any medium for the flow. It can flow without medium also. It can flow even in vacuum also. ಇಲ್ಲೆಲ್ಲ ಇರ್ತಕ್ಕಂಥ ಗಾಳಿನ ಸಕ್ ಔಟ್ ಮಾಡಿ ಇಲ್ಲಿ ಏನೂ ಇಲ್ದಂಗೆ ಮಾಡಿದ್ರು ಕೂಡ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಹರಿಯುತ್ತಂತೆ. ಆ ರೀತಿಯ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಇರೋದ್ರಿಂದನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ವ್ಯಾಕ್ಯೂಮಲ್ಲೂ ಕೂಡ ಫ್ಲೋ ಆಗೋದು. ಗೊತ್ತಾಯ್ತಾ? ಸೊ ಅದು ಒಂದು ಡಿಫ್ರೆನ್ಸು. ಎರಡನೇ ಡಿಫ್ರೆನ್ಸು, ಫೈನಲ್ ಡಿಫ್ರೆನ್ಸ್ ಇನ್ ಫ್ಯಾಕ್ಟ್, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಈಸ್ ಡ್ಯೂ ಟು ಚೇಂಜ್ ಇನ್ ದ ಫ್ಲಕ್ಸ್, ನಾರ್ಮಲ್ ಕರೆಂಟ್ ಈಸ್ ಡ್ಯೂ ಟು ಚೇಂಜ್ ಇನ್ ದ ಚಾರ್ಜ್. ದ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಈಸ್ ನಾರ್ಮಲ್ ಕರೆಂಟ್, ದ ರೇಟ್ ಆಫ್ ಚೇಂಜ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ಅರ್ಥ ಆಯ್ತಲ್ವಾ? ಅದು ಬಿಟ್ಟರೆ ನಾರ್ಮಲ್ ಕರೆಂಟ್ ಏನೆಲ್ಲ ಪ್ರಾಪರ್ಟೀಸನ್ನು ಅಂದರೆ ಏನೆಲ್ಲ ಎಫೆಕ್ಟನ್ನು ಪ್ರೊಡ್ಯೂಸ್ ಮಾಡುತ್ತೋ, ಡಿಸ್ಪ್ಲೇಸ್ಮೆಂಟ್ ಕರೆಂಟು ಕೂಡ ಆ ಎಫೆಕ್ಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ನಾರ್ಮಲ್ ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ಕರೆಂಟಿಂದನೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆ್ಯಕ್ಚುಲಿ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದು ಸ್ವಲ್ಪ ಹೈ ಲೆವೆಲ್, ನಿಮಗೆ ಅದು ಸಿಲೆಬಸಲ್ಲಿ ಇಂಟ್ರಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಕನ್ವಿನ್ಸ್ ಯು ಪ್ರಾಪರ್ಲಿ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ನೀವು ಶೇರ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿದರೆ ಅವ್ರಿಗೂ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಎನಿವೆ, ಕಮಿಂಗ್ ಬ್ಯಾಕ್ ಟು ಮ್ಯಾಕ್ಸ್ವೆಲ್ಸ್ ಥಿಯರಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಆ್ಯಂಡ್ ದಿಸ್ ಹೋಲ್ ಚಾಪ್ಟರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇದು ಒಂದು ಸಣ್ಣ ಚಾಪ್ಟರು, ಆದರೆ CETಗೆ ಹೇಳಿ ಮಾಡಿಸಿದಂಥ ಚಾಪ್ಟರ್. ಇದರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾವುದ್ರ ಮೇಲೆ ಬರುತ್ತೆ ಗೊತ್ತಿಲ್ಲ. ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಮೇಲೆ ಬರ್ಬೋದು, ಅಥವಾ ಮ್ಯಾಕ್ಸ್ವೆಲ್ಸ್ ಮ್ಯಾಕ್ಸ್ವೆಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ ಬರ್ಬೋದು, ಅಥವಾ ಪ್ರಾಪರ್ಟೀಸ್ ಆಫ್ ವೇವ್ಸ್ ಮೇಲೆ ಬರ್ಬೋದು, ಸ್ಪೆಕ್ಟ್ರಮ್ ಮೇಲೆ ಬರ್ಬೋದು. ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮುಂದಿನ ವಿಡಿಯೋ ನ್ಯೂಕ್ಲಿಯೈ, ಇದಂತೂ ತುಂಬ ಇಂಟ್ರೆಸ್ಟಿಂಗ್ ಚಾಪ್ಟರು. ನ್ಯೂಕ್ಲಿಯಸ್ ಒಳಗಡೆ ಏನಿದೆ, ನ್ಯೂಕ್ಲಿಯಾನ್ಸ್ ಅಂದರೆ ಏನು, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ರೇಡಿಯೋ ಆಕ್ಟಿವಿಟಿ, ಆಲ್ಫಾ, ಬೀಟಾ, ಗಾಮಾ,
ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಫ್ಯೂಷನ್, ಸ್ಟಾರ್ಸಲ್ಲಿ ಎನರ್ಜಿ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ಆಟಮ್ ಬಾಂಬ್ ಅಂದರೆ ಏನು, ನ್ಯೂಕ್ಲಿಯರ್ ಬಾಂಬ್ ಅಂದರೆ ಏನು, ಹೈಡ್ರೋಜನ್ ಬಾಂಬ್ ಅಂದರೆ ಏನು, ಇವುಗಳೆಲ್ಲನೂ ವಿವರವಾಗಿ ಒಂದೊಂದಾಗಿ ಕಲಿತಾ ಹೋಗೋಣ. ಅದು ಆದ ಮೇಲೆ ನಾನು CET ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿಗೆ ಎಲ್ಲ ಚಾಪ್ಟರ್ಸು ಮುಗ್ದಂಗೆ ಆಗುತ್ತೆ. ಸೊ ಆಮೇಲೆ ನಾನು CET ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತೀನಿ. CET ಕ್ಲಾಸ್ ಸ್ಟಾರ್ಟ್ ಮಾಡಿದ ಮೇಲೆ ವಾಟ್ಸಪ್ ಗ್ರೂಪನ್ನು ಆ್ಯಕ್ಟಿವೇಟ್ ಮಾಡ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ. ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಿ, ಜೊತೆಗೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಕಾಮೆಂಟ್ಸ್ ಹಾಕ್ತಿರೋ ಬಿಡ್ತಿರೋ, ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಆವಾಗ ಏನಾಗುತ್ತೆ, ಯೂಟ್ಯೂಬ್ಗೆ ಒಂದು ಅದರ ಆಲ್ಗೋರಿದಮೇ ಬೇರೆ ಥರ ವರ್ಕ್ ಆಗುತ್ತೆ, ಅದಕ್ಕೆ ಬೇರೆ ಥರದ್ದೇ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಇಷ್ಟು ಹೇಳಿ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.